ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನೆಕ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ನಾನಿಲ್ಲಿ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನೆಕ್ ವಿಡ್ತನ್ನು ನಾನು 5 ಇಂಚಸ್ ತೊಗೊಂಡಿದ್ದೀನಿ. ಡೀಪ್ ನನಗೆ ಇಲ್ಲಿ 10.5 ಇಂಚಸ್ ತೊಗೊಂಡಿದ್ದೀನಿ. ಇದು ಕಸ್ಟಮರ್ ಬ್ಲೌಸ್ ಆಗಿರೋದ್ರಿಂದ ಅವರು ನನಗೇ ಏನು ಡಿಸೈನ್ನ ಚೂಸ್ ಮಾಡಿ ನೀವೇ ಹಾಕಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಯಾವ ರೀತಿ ಡಿಸೈನ್ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಸ್ಯಾರಿ ಬಂದು ನನಗೆ ಈ ಕಲರ್ ಒಂದು ಲೈಟ್ ಆರೆಂಜ್ ಕಲರ್ ಇದೆ. ನಾನು ಈ ಕಾಂಬಿನೇಷನಲ್ಲಿ ವರ್ಕ್ ಹಾಕ್ತೀನಿ. ಓಕೆನಾ? ನಾವಿವಾಗ ಡಿಸೈನ್ನ ಯಾವ ರೀತಿ ಚೂಸ್ ಮಾಡೋದು ಅಂತಂದರೆ, ಇವರು ನಾರ್ಮಲಾಗಿ 350 ರೇಂಜ್ದಲ್ಲೇ ವರ್ಕ್ ಹೇಳಿದ್ದಾರೆ. ಹಾಗಾಗಿ ನಾನು ಯಾವ ರೀತಿ ಡಿಸೈನ್ ಚೂಸ್ ಮಾಡ್ತೀನಿ ಅಂದರೆ, ಸ್ಯಾರಿನಲ್ಲಿ ಪಲ್ಲುನಲ್ಲಿ ನೋಡ್ತೀನಿ ಡಿಸೈನ್ ಯಾವ್ದು ಬಂದಿದೆ ಅಂತ ಹೇಳಿ. ನೋಡಿ, ಇದರಲ್ಲಿ ಜಸ್ಟ್ ಫ್ಲವರು ಮತ್ತು ಲೀಫ್ ಡಿಸೈನ್ ಬಂದಿದೆ. ಕಾಣ್ತಿದೆಯಾ ನಿಮಗೆ? ನೋಡಿ, ಈ ರೀತಿ ಡಿಸೈನ್ ಬಂದಿದೆ. ಜಸ್ಟ್ ಅದು ಆ ಫ್ಲವರು ಮತ್ತು ಲೀಫ್ ಡಿಸೈನ್ ಇಟ್ಕೊಂಡು ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾನು ಈ ಮಿಡಲ್ ಏನಿದೆ ಇದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ ನಾನು ನೋಡಿ ಈ ರೀತಿ ನೀವು 1.5 ಕಾರು ತೊಗೋಬೋದು ಅಥವಾ 2 ಇಂಚ್ ಬಿಡ್ತಲ್ಲಾರು ತೊಗೊಳ್ಬೋದು. ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇದೇನಕ್ಕೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಅಂದರೆ, ನಮಗೆ ಒಂದು ಡಿಸೈನು ಒಂದೇ ಲೆಂತಲ್ಲಿ ಬರಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಆಗಬಾರ್ದಲ್ವಾ? ಆ ಕಾರಣಕ್ಕೋಸ್ಕರ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋದು. ಈ ವಿಡಿಯೋ ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಆನ್ಲೈನ್ ಕ್ಲಾಸ್ಗೆ ಈ ವಿಡಿಯೋ ಸಹ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ ಆಲ್ರೆಡಿ. ಅದೇ ವಿಡಿಯೋನ ನಾನು ಯೂಟ್ಯೂಬ್ನಲ್ಲಿ ಜಸ್ಟ್ ವಾಯ್ಸ್ ಓವರ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಆಫ್ ಆ್ಯಂಡ್ ಆಫ್ ನೆಕ್ ಮಿಡಲ್ ನಾವು ಮಾರ್ಕ್ ಮಾಡಿಕೊಂಡು ಆಫ್ ಆ್ಯಂಡ್ ಆಫು ಮಾರ್ಕ್ ಮಾಡ್ಕೊಳ್ಬೇಕು. ನೀವು ಯಾವ ಲೆಂತಲ್ಲಿ ಬೇಕೋ ಆ ಲೆಂತಲ್ಲಿ ಮಾಡ್ಕೊಳ್ಬೋದು. ಓಕೆನಾ? ಇವಾಗ ನಾನಿಲ್ಲಿ ಫ್ಲವರ್ಸ್ನ ಹಾಕ್ಕೊಳ್ತೀನಿ. ನಾನು ಇಲ್ಲಿ 2 ಇಂಚ್ಗೆ ಏನು ಮಾರ್ಕ್ ಮಾಡ್ಕೊಂಡೆ ನೋಡಿ, ಆ 2 ಇಂಚಲ್ಲಿ ಫ್ಲವರ್ಗಳು ಬರೋ ರೀತಿ ಫ್ಲವರ್ಗಳನ್ನ ಹಾಕ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ನಾರ್ಮಲ್ ಎಂಬ್ರಾಯ್ಡ್ರಿಗೆಲ್ಲ ಯೂಸ್ ಮಾಡ್ತೀವಲ್ವ, ಆ ಕ್ಯಾನ್ವಾಸ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಕ್ಲೀನಾಗಿ ರಿಮೂವ್ ಮಾಡ್ಬೋದು. ಎಲ್ಲೂ ಕೂಡ ಜಾಸ್ತಿ ಏನು ಕ್ಯಾನ್ವಾಸ್ ಉಳ್ಕೊಳ್ಳಲ್ಲ ಇದನ್ನು ರಿಮೂವ್ ಮಾಡಬೇಕಾದ್ರೆ. ಬಟ್ ಗಟ್ಟಿ ಕ್ಯಾನ್ವಾಸ್ ಹಾಕಿದಾಗ ನೀವು ಕತ್ರಿನಲ್ಲೇ ರಿಮೂವ್ ಮಾಡಬೇಕು. ಕೈಯೆಲ್ಲ ರಿಮೂವ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅದರಲ್ಲಿ ಫುಲ್ಲು ಡಿಸೈನ್ ಯಾವ ರೀತಿ ಬಂದಿದೆ ಆ ಶೇಪ್ನಲ್ಲೇ ಕ್ಯಾನ್ವಾಸ್ನ ರಿಮೂವ್ ಮಾಡೋದಕ್ಕಾಗೋದಿಲ್ಲ. ಎಕ್ಸ್ಟ್ರಾ ಕ್ಯಾನ್ವಾಸು ಉಳ್ಕೊಳ್ಳುತ್ತೆ. ನೋಡಿ, ಹಾಗೆ ನಾನು ಇಲ್ಲೆಲ್ಲ ಸಿಲ್ವರ್ ಬುಟ್ಟಾಸ್ ಬಂದಿದೆ. ಹಾಗೆ ಸಿಲ್ವರ್ ಜರಿಲೇ ಸೀರೆ ಫುಲ್ಲು ವರ್ಕ್ ಬಂದಿರೋದ್ರಿಂದ ನಾನು ಸಿಲ್ವರ್ ಜರಿನೇ ಯೂಸ್ ಮಾಡ್ತಾಯಿದ್ದೀನಿ. ಯಾವಾಗ್ಲೂ ಸ್ಯಾರಿನಲ್ಲಿ ಯಾವ ಜರಿ ಬಂದಿರುತ್ತೆ ನೋಡಿಕೊಂಡು ಆ ಜರಿನೇ ಯೂಸ್ ಮಾಡಿ. ಕಾಪರ್ ಬಂದಿದ್ರೆ ಕಾಪರ್ ಅಥವಾ ಗೋಲ್ಡ್ ಬಂದಿದ್ರೆ ಗೋಲ್ಡು, ಈ ರೀತಿ ನೀವು ಜರಿ ಥ್ರೆಡ್ನ ಯೂಸ್ ಮಾಡಬೇಕಾಗತ್ತೆ. ನೋಡಿ, ಇದನ್ನು ನಾನು ಡಬಲ್ ಲೇಯರು ಈ ರೀತಿ ಸಿಂಗಲ್ ಲೇಯರಲ್ಲಿ ಹಾಕ್ಕೊಂಡ್ರೆ ಅಷ್ಟು ನಿಮಗೆ ಡಿಸೈನು ನೀಟಾಗಿ ಬರೋಲ್ಲ. ಈ ರೀತಿ ಡಬಲ್ ಲೇಯರಲ್ಲಿ ಹಾಕ್ಕೊಂಡ್ರೆ ಸ್ಟಿಚಿಂಗ್ ಬಂದು ನೀಟಾಗಿ ಬರೋದು. ಓಕೆನಾ? ಇಲ್ಲಾಂದರೆ ಈ ರೀತಿ 4 ಫೋಲ್ಡಿಂಗ್ ಸಹ ಮಾಡಿಕೊಂಡ್ರು ತುಂಬ ಡೆಲಿಕೇಟ್ ಇದೆ ಕ್ಲಾತ್ ಅಂತಂದರೆ ಈ ರೀತಿ 4 ಫೋಲ್ಡಿಂಗ್ ಸಹ ಮಾಡ್ಕೊಳ್ಬೋದು. ನೋಡಿ, ನಾನು ಇವಾಗ ಇದಕ್ಕೆ 4 ಫೋಲ್ಡಿಂಗ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಲ್ವಾ. ಈಗ ನಂಬರ್ ಸೆಟ್ ಮಾಡಿಕೊಂಡು 2.5 3ನಲ್ಲಿ ಇಟ್ಕೊಂಡು ಫಸ್ಟಿಗೆ ಸ್ಯಾಟಿನ್ ಲೈನ್ ಹಾಕ್ಕೊಳ್ಬೇಕು. ಹಾಗೆ ತುಂಬ ಜನ ಕೆಲವೊಂದಷ್ಟು ಡಿಸೈನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿರುವಂಥದ್ದನ್ನ ಹಾಕಿ ನೋಡಿ ಮೇಡಮ್, ನಾವು ನಿಮ್ಮ ಯೂಟ್ಯೂಬ್ ವೀಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀವಿ, ಯಾವ ರೀತಿ ಬಂದಿದೆ ಅಂತ ಹೇಳಿ ಕಳಿಸ್ತೀರಾ. ಬೆಟರ್ ಆಗಿದೆ. ಓಕೆನಾ? ತುಂಬ ಚೆನ್ನಾಗಿ ಬರ್ತಿದೆ. ಬಟ್ ಏನಂತಂದರೆ ನಿಮ್ಮದು ಬೇಸಿಕ್ ಸ್ಟಿಚಸ್ ಪ್ರಾಬ್ಲಮ್ ಇದೆ. ಈಗ ಒಂದು ಫ್ಲವರ್ ಹಾಕ್ತೀವಿ ಅಂತಂದರೆ ಅದಕ್ಕೆ ಲೀಫ್ ಡಿಸೈನ್ ಇಟ್ಕೊಂಡು ಫುಲ್ಲು ಪೆಟಲ್ಸ್ನ ಹಾಕ್ಕೊಳ್ಬೇಕಾಗುತ್ತಲ್ವ. ಅದು ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ಹಾಕ್ತಿದ್ದೀರಾ, ಬಟ್ ಬೇಸಿಕ್ದೇ ನಿಮ್ಮದು ಪ್ರಾಬ್ಲಮ್ ಇರೋದು. ನಿಮಗೆ ಬೇಸಿಕ್ ಸ್ಟಿಚಸ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೆಕ್ ಡಿಸೈನ್ ಮಾಡೋದು ಅಷ್ಟು ಕಷ್ಟ ಅನಿಸಲ್ಲ. ಓಕೆನಾ? ಆದಷ್ಟು ಬೇಸಿಕ್ ಸ್ಟಿಚ್ಗಳೇನಿದೆ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಓಕೆನಾ? ಅದನ್ನು ಕೂಡ ಆಮೇಲೆ ಇನ್ನೊಂದು ಏನಂತಂದರೆ, ನೀವು ಫಸ್ಟ್ ಸಲನೇ ತುಂಬ ಗ್ರ್ಯಾಂಡ್ ಡಿಸೈನ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ತುಂಬ ಸಿಂಪಲ್ ಒಂದು ಲೀಫ್ ಡಿಸೈನ್ ಇಟ್ಕೊಂಡೆ ಫುಲ್ಲು ನೆಕ್ಕು ಹಾಕಿ, ಆಮೇಲೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಏನಾದ್ರು ಫ್ಲವರ್ಸ್ ಆ್ಯಡ್ ಮಾಡಿ
ಆಮೇಲೆ ಎಕ್ಸ್ಟ್ರಾಸ್ನ ಆ್ಯಡ್ ಮಾಡ್ಕೊಂಡು ಹೋಗಿ. ಕೆಲವೊಬ್ರು ಏನು ಮಾಡ್ತಿದ್ದೀರಾ ಅಂತಂದರೆ ಫಸ್ಟಿಗೆ ಬಾಲ್ ಚೈನು, ಸ್ಟೋನ್ ಚೈನು ಮತ್ತು ಫಿಲ್ಲಿಂಗು, ಪೈಪಿಂಗ್ ಕೊಟ್ಟು ಎಲ್ಲ ತುಂಬ ಹೆವಿ ಮಾಡೋದಕ್ಕೆ ಹೋಗ್ತಿದ್ದೀರಾ. ಬೇಡ, ಸಿಂಪಲ್ಲಾಗಿ ತುಂಬ ಬೇಸಿಕ್ ಡಿಸೈನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಮೇಲೆ ಬ್ರೈಡಲ್ಗೆ ಹೋಗಿ. ಆವಾಗ ನಿಮಗೆ ಅಂದರೆ ನೀವು ವೇಸ್ಟ್ ಆಗೋಲ್ಲ ಎಲ್ಲೂ ಕೂಡ. ಈಗ ಸ್ಟೋನ್ ಚೈನ್, ಬಾಲ್ ಚೈನ್, ಪೈಪಿಂಗ್ ಅದೆಲ್ಲ ಕೊಡ್ತೀರಾ ಅಂದರೆ ಟೈಮು ವೇಸ್ಟ್ ಆಗುತ್ತೆ, ಏನು ಮೆಟೀರಿಯಲ್ಸ್ ಕೂಡ ವೇಸ್ಟ್ ಆಗುತ್ತೆ, ಮತ್ತು ಅದು ಕ್ಲಾತ್ ಕೂಡ ವೇಸ್ಟ್ ಅಲ್ವಾ. ಹಾಗಾಗಿ ಚೆನ್ನಾಗಿ ಬೇಸಿಕ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡಿ. ಎಲ್ಲನೂ ಒಂದೇ ಡಿಸೈನಲ್ಲಿ ಎಲ್ಲನೂ ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದೊಂದೇ ಮಾಡಿ. ಇಲ್ಲ ಲೀಫ್ ಡಿಸೈನ್ಗಳು, ಮ್ಯಾಂಗೋ ಡಿಸೈನ್ಗಳು, ಮತ್ತು ಫ್ಲವರ್ಸ್ ಡಿಸೈನ್ಸು, ಮತ್ತು ಸ್ಟೋನ್ ಚೈನ್, ಬಾಲ್ ಚೈನ್ ಅಟ್ಯಾಚ್ ಮಾಡೋದು ಎಲ್ಲ ಸಪ್ರೇಟಾಗಿ ನೀವು ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೀವು ನೆಕ್ ಡಿಸೈನ್ಗೆ ಹೋದಾಗ ಆವಾಗ ನಿಮಗೆ ನೀಟಾಗಿ ಏನು ವರ್ಕ್ ಬಂದು ಫಿನಿಶಿಂಗ್ ಕೂಡ ನೀಟಾಗಿ ಕಾಣುತ್ತೆ. ಓಕೆನಾ. ಆದಷ್ಟು ತುಂಬ ಎಲ್ಲ ಮೆಟೀರಿಯಲ್ಸ್ಗೆಲ್ಲ ದುಡ್ಡು ಹಾಕಿರ್ತೀರ, ಎಲ್ಲೂ ಕೂಡ ದುಡ್ಡನ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ನೋಡಿ, ನಾನಿಲ್ಲಿ 8 ಪೆಟಲ್ ಬರೋ ರೀತಿ ಫ್ಲವರ್ಸ್ನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಏನು ಫ್ರೇಮ್ ಆ್ಯಂಗಲೆಲ್ಲ ಚೇಂಜ್ ಮಾಡ್ತಿಲ್ಲ, ಹಾಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಫುಲ್ಲೆಲ್ಲ ನೆಕ್ಗೆಲ್ಲ ನಾವು 2 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲೆಲ್ಲ ಈ ರೀತಿ ಫ್ಲವರ್ಸ್ನ ಹಾಕ್ಕೊಂಡ್ರೆ ನಮಗೆ ಒಂದೇ ಲೆಂತಲ್ಲಿ ಫ್ಲವರ್ಸ್ ಬರುತ್ತೆ. ಒಂದು ಫ್ಲವರ್ಸ್ ಜಾಸ್ತಿ ಹತ್ರ ಆಗಿಬಿಡೋದು, ಒಂದು ಫ್ಲವರ್ ದೂರ ಆಗೋದು ಆ ರೀತಿ ಆಗೋಲ್ಲ. ಎಲ್ಲ ಒಂದೇ ವಿಡ್ತಲ್ಲೇ ಒಂದೇ ಲೆಂತಲ್ಲೇ ಬರುತ್ತೆ. ಓಕೆನಾ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೇನಾದ್ರು ಆಫ್ಲೈನ್ ಕ್ಲಾಸ್, ಆನ್ಲೈನ್ ಕ್ಲಾಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಲ್ಲ ನಂಬರ್, ಆ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ನೀವು ಫೀಸ್ ಬಗ್ಗೆ ಆಗಿರ್ಬೋದು, ಟೈಮಿಂಗ್ಸ್ ಬಗ್ಗೆ ಆಗಿರ್ಬೋದು ತಿಳ್ಕೊಳ್ಬೋದು. ಈಗ ಆಲ್ರೆಡಿ ತುಂಬ ಜನ ಅದರಲ್ಲೂ ಈಗ ಸಮ್ಮರ್ ಹಾಲಿಡೇಸ್ ಬರುತ್ತಲ್ವ, ಅದಕ್ಕೆ ಈಗ ಆಲ್ರೆಡಿ ತುಂಬ ಜನ ಬುಕ್ ಮಾಡ್ಕೊಳ್ತಿದ್ದಾರೆ. ಯಾಕಂತಂದರೆ ತುಂಬ ದೂರದಲ್ಲಿರೋರು ಬರೋದಕ್ಕಾಗೋದಿಲ್ಲಲ್ಲ. ಮ್ಯಾಮ್, ನಾವು ದೂರದಲ್ಲಿರೋದು ಸಮ್ಮರ್ ಹಾಲಿಡೇಸ್ಗೆ ಮಕ್ಳಿಗೆ ರಜಾ ಬರುತ್ತಲ್ವ, ಆಗ ಅಮ್ಮ ಮನೆ ಬಂದು ಬೆಂಗಳೂರಿನಲ್ಲಿದೆ, ಆವಾಗ ಬರ್ತೀವಿ, ಅಥವಾ ರಿಲೇಷನ್ ಮನೆಗೆ ಬಂದು ನಾವು ಕಲ್ತ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ 3 ಜನ ಸಮ್ಮರ್ ಹಾಲಿಡೇಸ್ಗೆ ಬರ್ತೀವಿ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದಾರೆ. ಓಕೆನಾ. ಯಾರಾದರೂ ಸಮ್ಮರ್ ಹಾಲಿಡೇಸಲ್ಲಿ ಬರೋ ಪ್ಲ್ಯಾನ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಅಥವಾ ಮೆಸೇಜ್ ಮಾಡಿ ಅಂದರೆ ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನು ಫ್ಲವರ್ಸ್ ಎಲ್ಲ ಹಾಕ್ಕೊಂಡಾಗಿದೆ. ಇವಾಗ ಎಕ್ಸ್ಟ್ರಾ ಥ್ರೆಡ್ಡೆಲ್ಲನೂ ಇವಾಗಲೇ ರಿಮೂವ್ ಮಾಡ್ಕೊಳ್ಬೇಕು. ಮತ್ತು ಇದ್ರ ಮೇಲೆ ಮತ್ತೆ ಬೇರೆ ವರ್ಕ್ನ ಹಾಕಿ ಆವಾಗ ಮತ್ತೆ ತುಂಬ ಚಿಕ್ಕ ಥ್ರೆಡ್ಡು ಮಿಡಲ್ನಲ್ಲೆಲ್ಲ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗಲೇ ಒಂದು ಥ್ರೆಡ್ ವರ್ಕ್ ಆಗಿದ ತಕ್ಷಣವೇ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ರಿಮೂವ್ ಮಾಡಿಕೊಂಡು ಮತ್ತೆ ಬೇರೆ ಥ್ರೆಡ್ಡಲ್ಲಿ ವರ್ಕ್ ಮಾಡಿ ಯಾವಾಗಲೂ. ನೋಡಿ, ಇವಾಗ ನಾನು ಸುಮ್ಮನೆ ಹಾಗೆ ಒಂದು ಪೆನ್ಸಿಲಲ್ಲಿ ರಫ್ ಸ್ಕೆಚ್ನ ಹಾಕ್ಕೊಳ್ತೀನಿ, ಯಾವ ರೀತಿ ಬರ್ಬೋದು ಡಿಸೈನು ಅನ್ನೋದಕ್ಕೋಸ್ಕರ. ಆಮೇಲೆ ಶೇಪೆಲ್ಲ ನೀಟಾಗಿ ನಾನು ವರ್ಕ್ ಮಾಡುವಾಗ ಶೇಪ್ ಕೊಟ್ಕೊಳ್ತೀನಿ ಸುಮ್ಮನೆ ಹಾಗೆ. ನೋಡಿ, ಈ ರೀತಿ ಜಸ್ಟು ಲೀಫ್ ಡಿಸೈನ್ ಇಟ್ಕೊಂಡು ಈ ರೀತಿ ಫ್ರೀ ಹ್ಯಾಂಡಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ. ಇದಕ್ಕೆಲ್ಲ ಟ್ರೇಸಿಂಗ್ ಅವಶ್ಯಕತೆ ಇಲ್ಲ. ಓಕೆನಾ. ನೋಡಿ, ಈ ರೀತಿ ಸುಮ್ಮನೆ ಈ ರೀತಿ ಎಲ್ಲ ಕಡೆನೂ ರಫ್ ಸ್ಕೆಚ್ ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ, ಆಲ್ರೆಡಿ ನಾವು 2 ಇಂಚ್ ಲೆಂತಲ್ಲಿ ನಾವು ಫ್ಲವರ್ ಹಾಕ್ಕೊಂಡಿರೋದ್ರಿಂದ ಎಲ್ಲ ಕಡೆನೂ ಸೇಮ್ ಡಿಸೈನೇ ಬರುತ್ತೆ. ನೋಡಿ, ಈ ರೀತಿ ಜಸ್ಟ್ ನೀವು ಮಾರ್ಕ್ ಯಾವ ರೀತಿ ಮಾಡ್ಕೊಡ್ತೀರಾ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಾನು ಇಲ್ಲಿ ಬಂದು ಲೀಫ್ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಡಿಸೈನು ಫುಲ್ ಕವರ್ ಆಗುತ್ತೆ, ಎಲ್ಲೂ ಗ್ಯಾಪ್ ಅಷ್ಟೊಂದು ಗ್ಯಾಪ್ ಅನಿಸಲ್ಲ. ಈಗ ಇಲ್ಲೂ ಅಷ್ಟೇ ನೋಡಿ, ಈ ರೀತಿ ಜಸ್ಟ್ ನೀವು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗೋದಕ್ಕೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ವಿತೌಟ್ ಮಾರ್ಕಿಂಗ್ ಮಾಡೋದಕ್ಕೆ ಹೋದರೆ ಅಕಸ್ಮಾತ್ ಎಲ್ಲಾದರೂ ತಪ್ಪಾದ್ರೂ ನಾವು ಅದನ್ನು ಮತ್ತೆ ರಿಮೂವ್ ಮಾಡಿ ವರ್ಕ್ ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹಾಗೆ ಒಂದು ರಫ್ ಸ್ಕೆಚ್ ಹಾಕ್ಕೊಳ್ಳಿ ಅಂತೀನಿ ನಾನು. ಇದೇ ರೀತಿ ಫುಲ್ಲು ನೆಕ್ಕಿಗೆ ಕವರ್ ಮಾಡ್ಕೊಳ್ತೀನಿ. ಓಕೆನಾ. ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಈಗ ನೋಡಿ, ಇದು ಒಂದು ಸೈಡ್ ಆಯ್ತಲ್ವಾ, ಈಗ ಇನ್ನೊಂದು ಸೈಡ್ ಹಾಕಬೇಕು ಅಂತಂದರೆ ನಮ್ಮ ಲೆಫ್ಟು ರೈಟ್ ಸೈಡ್ ಬರೋ ರೀತಿಯೇ ಹಾಕ್ಕೊಳ್ಬೇಕು. ನೋಡಿ, ಈ ಡಿಸೈನ್ ಎಲ್ಲ ಫುಲ್ಲು ಈ ರೀತಿ ಹಾಕ್ಕೊಂಡು ಬಂದಿದ್ದೀವಲ್ವ. ಈಗ ನಾವಿಲ್ಲಿ ನನ್ನ ರೈಟ್ ಸೈಡ್ ಏನು ಹಾಕ್ತೀನಿ ನೋಡಿ, ಅದನ್ನು
ನೋಡಿ ಇವಾಗ ಇಲ್ಲಿ ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲೇ ಹಾಕಬೇಕು. ಇಲ್ಲಿ ಈ ಕಡೆ ಇಲ್ಲಿ ಈ ರೀತಿ ಬರೋ ರೀತಿಯೇ ಹಾಕಿದ್ರೆ ನಿಮಗೆ ಡಿಸೈನು ನೀಟಾಗಿ ಬರುತ್ತೆ. ಎಲ್ಲ ಒಂದೇ ಡೈರೆಕ್ಷನಲ್ಲಿ ಹಾಕಿದ್ರೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ರೀತಿಯೇ ಹಾಕ್ಕೊಳ್ಳಿ. ಮಿಡಲ್ ಒಂದು ಫ್ಲವರ್ ಅದಕ್ಕೇ ಮಿಡಲ್ ಮಾರ್ಕ್ ಮಾಡ್ಕೊಳ್ಳಿ ಅಂತ ಅನ್ನೋದು ಸ್ಟಾರ್ಟಿಂಗಲ್ಲಿ. ಈ ರೀತಿ ನೋಡಿ, ಈ ರೀತಿ ನಿಮ್ಮ ಲೆಫ್ಟು ಮತ್ತು ರೈಟ್ ಸೈಡು ಈ ಮಿಡಲಿಂದ ಈ ರೀತಿಯೇ ಬರಬೇಕು ಪ್ರತಿಯೊಂದು ಡಿಸೈನು. ಕೆಲವೊಂದು ಡಿಸೈನು ಫುಲ್ಲು ರನ್ನಿಂಗಲ್ಲೇ ಬರುತ್ತೆ, ಯಾವುದೇ ರೀತಿ ಅದಕ್ಕೆಲ್ಲ ಡೈರೆಕ್ಷನ್ ಏನು ಚೇಂಜ್ ಇರಲ್ಲ. ಬಟ್ ಕೆಲವೊಂದು ಡಿಸೈನ್ಸ್ಗೆ ನಾವು ಈ ರೀತಿ ಲೆಫ್ಟ್ ಟು ರೈಟ್ ಡೈರೆಕ್ಷನಲ್ಲಿ ಕೊಟ್ಕೊಂಡೇ ಡಿಸೈನ್ನ ಹಾಕ್ಕೊಳ್ಬೇಕು. ಓಕೆನಾ? ಆಲ್ರೆಡಿ ಈಗ ಆಫ್ಲೈನ್ ಕ್ಲಾಸ್ ಬರುವಂಥ ಸ್ಟೂಡೆಂಟ್ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ನಾನು ನೆನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ವೀಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಒಂದು ಸಲ ಚೆಕ್ ಮಾಡಿ. ತುಂಬ ಬ್ಯೂಟಿಫುಲ್ಲಾಗಿ ಸ್ಟೂಡೆಂಟ್ ವರ್ಕ್ ಮಾಡ್ತಿದ್ದಾರೆ. ಓಕೆನಾ? ಒಂದು ಸಲ ಚೆಕ್ ಮಾಡಿ, ನಿಮಗೂ ಕೂಡ ಅದು ಎಲ್ಪ್ ಆಗ್ಬೋದು. ಯಾಕಂದರೆ ಸ್ಟೂಡೆಂಟ್ ವರ್ಕ್ ಮಾಡಿರೋದ್ರಿಂದ ನಿಮಗೂ ಯಾವ್ದಾದ್ರು ಈಸಿ ಇದೆ ಡಿಸೈನ್ಸು ಅಂತಂದರೆ ನೀವು ಕೂಡ ಟ್ರೈ ಮಾಡ್ಬೋದಾಗತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ನಾನು ಈ ರೀತಿ ರಫ್ ಸ್ಕೆಚ್ ಎಲ್ಲ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಇದೇ ಕಲರ್ ಥ್ರೆಡ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ಯಾರಿ ಎಲ್ಲ ಸಿಂಗಲ್ ಕಲರ್ ಇರೋದ್ರಿಂದ ನೀವೇನಾದ್ರು ಸ್ಯಾರಿನಲ್ಲಿ ಮಲ್ಟಿ ಕಲರ್ ಬಂದಿದ್ರೆ ಮಲ್ಟಿ ಕಲರಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಇದೇ ಕಲರ್ ಆರೆಂಜ್ ಕಲರ್ ಏನು ತೊಗೊಂಡಿದ್ದೆ ನೋಡಿ, ಇದೇ ಕಲರ್ ಥ್ರೆಡ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಜರಿ ಥ್ರೆಡ್ಡಲ್ಲೂ ಸಹ ಹಾಕ್ಕೊಳ್ಬೋದು. ಓಕೆನಾ? ನೋಡಿ ಈ ರೀತಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಫುಲ್ಲೆಲ್ಲ ಲೀಫ್ ಡಿಸೈನು ಹಾಕ್ಕೊಳ್ತೀನಿ. ಹಾಗೆ ಅಲ್ಲಿ ಏನು ಲೀಫ್ ಬಿಟ್ಟು ಬೇರೆ ಒಂದು ಬಳ್ಳಿ ಶೇಪಲ್ಲಿ ಏನಿದೆ ನೋಡಿ, ಅದೆಲ್ಲನೂ ನಾನು ಸಿಲ್ವರ್ ಜರಿ ಥ್ರೆಡ್ಡಲ್ಲಿ ಹಾಕ್ಕೊಳ್ತೀನಿ. ರನ್ನಿಂಗಲ್ಲಿ ಹೋಗಿ ಇವಾಗ ಈ ರೀತಿ ವರ್ಕ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಅದನ್ನು ಮಾತ್ರ ಬಳ್ಳಿ ಶೇಪ್ ಮಾತ್ರ ನಾನು ಸಿಲ್ವರ್ ಜರಿ ಥ್ರೆಡ್ಡಲ್ಲಿ ಹಾಕ್ಕೊಳ್ತೀನಿ. ಫೈನಲಾಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಬರುತ್ತೆ ಅಂತ ಹೇಳಿ. ತುಂಬ ಇದೇನೇ ಲೀಫ್ ಡಿಸೈನೇ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂತಂದರೆ ಪ್ರತಿಯೊಂದು ನೀವು ಯಾವುದೇ ಡಿಸೈನ್ ತೊಗೊಳ್ಳಿ, ಪ್ರತಿಯೊಂದು ಡಿಸೈನಲ್ಲೂ ಈ ರೀತಿ ಲೀಫ್ ಡಿಸೈನು ಕಂಪಲ್ಸರಿ ಇರುತ್ತೆ. ಓಕೆನಾ? ಆದಷ್ಟು ಚೆನ್ನಾಗಿ ಲೀಫ್ ಡಿಸೈನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ ಡಿಸೈನ್ ಮಾಡುವಾಗ ತುಂಬಾ ಈಸಿಯಾಗಿ ನೀವು ಶೇಪ್ ತೆಗಿಬೋದಾಗುತ್ತೆ. ಈಗ ಆಫ್ಲೈನ್ ಕ್ಲಾಸಿಗೆ ಬರುವಂಥ ಸ್ಟೂಡೆಂಟೇ ಏನು ಮಾಡ್ತಾರೆ, ಈ ಲೀಫ್ ಡಿಸೈನ್ ಮಾಡೋದಕ್ಕೆ ಅಂದರೆ ಶೇಪ್ ತೆಗೆಯೋದಕ್ಕೆ ಸ್ಟಾರ್ಟಿಂಗಲ್ಲಿ ಬ್ರೇಕ್ ಬ್ಯಾಲೆನ್ಸ್ ತೊಗೊಂಡು 2-3 ಡೇಸ್ ತೊಗೊಳ್ತಾರೆ. ಯಾಕಂತಂದರೆ ಮೇನ್ ಇಂಪಾರ್ಟೆಂಟು ಇದೇ ಆಗಿರುತ್ತೆ. ಓಕೆನಾ? ಅದಕ್ಕೋಸ್ಕರ ತುಂಬ ನೀಟ್ ಫಿನಿಶಿಂಗ್ ಬಂದಮೇಲೆ ಲೀಫ್ ಡಿಸೈನ್ ಬರ್ತಿದೆ ಅಂತ ಅಂದಮೇಲೆ ನಾನು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತೀನಿ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಬ್ಬರೂ ಈ ಲೀಫ್ ಡಿಸೈನ್ನ. ನೋಡಿ, ಎಲ್ಲ ಫುಲ್ಲು ಇದೇ ರೀತಿಯಾಗಿ ನಾನು ವರ್ಕ್ ಮಾಡ್ಕೊಳ್ತೀನಿ. ಇದೆಲ್ಲ ನಾರ್ಮಲಾಗಿ ನಾವು 350 ಮಿನಿಮಮ್ ಚಾರ್ಜ್ ಮಾಡೋದು. ನೀವೇನಾದ್ರು ಜಾಸ್ತಿ ಮಾಡ್ತೀರಾ ಅಂತಂದರೆ ಆರಾಮಾಗಿ ಮಾಡ್ಬೋದು. ಇದೆಲ್ಲ ಬೇರೆ ಕಡೆ ಎಲ್ಲ ಆದರೆ ನಿಮಗೆ 550, 500 ಆ ರೀತಿ ಇದೆ. ಬಟ್ ನಮ್ಮ ಏರಿಯಾ ವೈಸ್ ನೋಡಿಕೊಂಡು ನಾವು ಚಾರ್ಜ್ ಮಾಡಬೇಕಾಗುತ್ತೆ. ನಮ್ಮ ಏರಿಯಾದಲ್ಲೆಲ್ಲ 350ಗೆಲ್ಲ ಆರಾಮಾಗಿ ಈ ಡಿಸೈನ್ನ ಎಲ್ಲ ಕಡೆ ಮಾಡಿಸ್ಬೋದು. ಓಕೆನಾ? ಅದಕ್ಕೋಸ್ಕರ ನಾನು 350ನೇ ಚಾರ್ಜ್ ಮಾಡೋದು. ಇದಕ್ಕೇನಾದ್ರು ಸ್ಟೋನ್ ಚೈನು, ಬಾಲ್ ಚೈನು ಅಥವಾ ಪೈಪಿಂಗ್ ಆ ರೀತಿ ಏನಾದ್ರು ಎಕ್ಸ್ಟ್ರಾ ಕೊಡ್ತೀರಾ ಅಂತಂದರೆ ಇನ್ನೂ ಎಕ್ಸ್ಟ್ರಾ ಕೂಡ ಚಾರ್ಜ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಸ್ಟೋನ್ ಚೈನ್, ಬಾಲ್ ಚೈನ್ ಏನು ಕೂಡ ಆ್ಯಡ್ ಮಾಡ್ತಿಲ್ಲ. ನೋಡೋಣ, ಆದರೆ ಲಾಸ್ಟಲ್ಲಿ ಒಂದೊಂದು ಸ್ಟೋನ್ ಬೇಕಿದ್ದರೆ ಅಲ್ಲ ಫ್ಲವರ್ಸ್ ಮಧ್ಯದಲ್ಲಿ ಆ್ಯಡ್ ಮಾಡ್ತೀನಿ. ಇದೆಲ್ಲ ಆ್ಯಕ್ಚುಲಿ ಕಂಪ್ಯೂಟರೈಸ್ ಮಷೀನಲ್ಲಿ ಮಾಡುವಂಥ ವರ್ಕ್ಗಳು ಖಂಡಿತ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಓಕೆನಾ? ನೀವು ಅಬ್ಸರ್ವ್ ಮಾಡಿ, ಇದೆಲ್ಲ ಆಲ್ಮೋಸ್ಟ್ ಕಂಪ್ಯೂಟರೈಸ್ ಮಷೀನಲ್ಲಿ ಮಾಡುವಂಥ ವರ್ಕ್ಗಳೇ. ಹಾಗೆ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಕೂಡ ಕಂಪ್ಯೂಟರೈಸ್ ಮಷಿನ್ ವರ್ಕ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದನ್ನ ನಾನು ನಿನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಕಂಪ್ಯೂಟರೈಸ್ ಮಷಿನ್. ಅದರಲ್ಲೂ ಕಟ್ ವರ್ಕ್ ಡಿಸೈನ್ ಅಂತೂ ಬ್ಯೂಟಿಫುಲ್ಲಾಗಿ ಬಂದಿದೆ. ನೋಡೋಣ, ನಾನು ಕೂಡ ಈಗ ನನಗೂ ಕೂಡ ಒಬ್ಬರು ಹೇಳಿದ್ದಾರೆ ಅದೇ ರೀತಿ ಕಟ್ ವರ್ಕ್ನ ಹಾಕಿ ವರ್ಕ್ ಮಾಡಿಕೊಡಿ ಅಂತ ಹೇಳಿ. ನೋಡೋಣ, ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಮತ್ತು ಹಾಗೆ ಒಬ್ಬರು ಅದನ್ನು ನೋಡಿ ಸ್ಟೂಡೆಂಟ್ ವರ್ಕ್ ನೋಡಿ ನನಗೆ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿದರು, ಖಂಡಿತವಾಗ್ಲೂ ನೀವು ಮಾಡಿರೋ ಡಿಸೈನ್ ಅಲ್ಲ ಇದು, ನಿಮ್ಮ ಕೈಲಿ ಈ ರೀತಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ.
ಅದು ಖಂಡಿತವಾಗ್ಲೂ ನಾನು ಮಾಡಿರೋದಲ್ಲ, ನಮ್ಮ ಸ್ಟೂಡೆಂಟ್ ಮಾಡಿರೋದು ಅಂತಲೇ ಕಮೆಂಟ್ ಮಾಡಿದೆ, ಮತ್ತು ನಾನು ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ. ನೋಡೋಣ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಕಟ್ ವರ್ಕ್ ಡಿಸೈನ್ ಹೇಳಿದ್ದಾರಲ್ವ, ಆ ಡಿಸೈನ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಅದೇನಕ್ಕೆ ಅವ್ರಿಗೆ ನಾನು ಆ ಡಿಸೈನ್ನ ಹಾಕೋಕ್ಕಾಗಲ್ಲ ಅಂತ ಅನ್ನಿಸ್ತು ಏನೋ ಗೊತ್ತಿಲ್ಲ. ಬಟ್ ಕೆಲವೊಂದು ವರ್ಕ್ ಬರಲ್ಲ ಅಂದರೆ ಕಂಪ್ಯೂಟರೈಸ್ ಮಷೀನಲ್ಲೆಲ್ಲ ಈ ನಾಟ್ ವರ್ಕ್ ಎಲ್ಲ ಏನು ಬರುತ್ತೆ ಅದನ್ನು ಹಾಕೋದಕ್ಕಾಗದೇ ಇರ್ಬೋದು. ಬಟ್ ಅದ್ರ ರಿಲೇಟೆಡ್ ಬೇರೆ ಏನಾದರೂ ನಮಗೆ ಅದ್ರ ಬದಲು ಬೇರೆ ಯಾವುದಾದ್ರು ಸ್ಟಿಚಸ್ನ ಹಾಕಿ ಆ ಡಿಸೈನ್ನ ಕವರ್ ಮಾಡ್ಬೋದು, ಓಕೆನಾ. ನಾನು ಅದೇ ರೀತಿಯಾಗಿ ಆ ಕಟ್ ವರ್ಕ್ಗೆ ಸ್ಟೂಡೆಂಟ್ ವರ್ಕ್ ಹೇಳ್ಕೊಟ್ಟಿರೋದು. ನೋಡೋಣ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ. ನೋಡಿ, ಇವಾಗಲೂ ಅಷ್ಟೇ ಎಕ್ಸ್ಟ್ರಾ ಥ್ರೆಡ್ಡೆಲ್ಲನೂ ಇವಾಗಲೇ ರಿಮೂವ್ ಮಾಡ್ಕೊಳ್ತೀನಿ. ರಿಮೂವ್ ಮಾಡಿಕೊಂಡು ಇವಾಗ ನಾನು ಸಿಲ್ವರ್ ಜರಿ ಥ್ರೆಡ್ ಹಾಕ್ಕೊಂಡು ಫುಲ್ಲು ನಾನು ಆ ಬಳ್ಳಿ ಶೇಪ್ ಏನಿದೆ ನೋಡಿ ಅದನ್ನು ಕೊಟ್ಕೊಳ್ತೀನಿ. ನೋಡಿ, ಲಾಸ್ಟಲ್ಲಿ ನೀವು ಬ್ರೇಕ್ ಬ್ಯಾಲೆನ್ಸ್ ಮಾಡಿಕೊಂಡೇ ನೋಡಿ, ಇಲ್ಲಿ ಒಂದು ಬಟನ್ ಸ್ಟಿಚ್ ಬರುತ್ತೆ. ಬಟನ್ ಸ್ಟಿಚ್ ಬಂದು ಈ ರೀತಿ ನಂಬರ್ 1 ಬರೋ ಥರ ಒಂದು ಬಳ್ಳಿ ಶೇಪ್ ಏನು ಬರುತ್ತೆ ಅದನ್ನು ಹಾಕ್ಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ, ಓಕೆನಾ. ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಫೈನಲಾಗಿ ಈ ರೀತಿ ಬರುತ್ತೆ. ನೀವು ಬೇಕಿದ್ರೆ ಆ ಫ್ಲವರ್ಸ್ ಮಧ್ಯದಲ್ಲೂ ಸಹ ಒಂದು ಬಟನ್ ಸ್ಟಿಚ್ ಬರೋ ರೀತಿ ಹಾಕ್ಕೊಳ್ಬೋದು. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಹಾಗೆ ತುಂಬ ಜನ ನನ್ನ ಮಷಿನ್ ಬಗ್ಗೆ ತುಂಬ ವೀಡಿಯೋಸ್ನಲ್ಲಿ ಹೇಳಿದ್ದೀನಿ, ಹಾಗೆ ತುಂಬ ಜನರಿಗೆ ನಾನು ಕಮೆಂಟಲ್ಲೂ ಸಹ ಹೇಳಿದ್ದೀನಿ. ಆದರೂ ಕೂಡ ಪದೇ ಪದೇ ಕೇಳ್ತಿದ್ದೀರಾ ಮಷಿನ್ ಯಾವುದು, ಮಷಿನ್ ಎಷ್ಟು ಕೊಟ್ರಿ ಅಮೌಂಟು ಅಂತ ಹೇಳಿ. ನಾನು ಕೊಟ್ಟಿರುವಂಥದ್ದು ಮಷಿನ್ಗೆ 14,000 ರೂಪಾಯಿ. ಬಟ್ ಕೆಲವು ಕಡೆ ಕೆಲವೊಂದು ರೇಟ್ ಇದೆ, 14,000ದಿಂದ 18,000ವರೆಗೆ ನಿಮಗೆ ಮಷಿನ್ ರೇಟ್ ಆಗುತ್ತೆ. ನಾನು ಯೂಸ್ ಮಾಡೋದು ರಾಲ್ಸನ್ನು ಮತ್ತು ರೆನ್ಯೂ ಮಷಿನ್ ಎರಡೂ ಕೂಡ ಯೂಸ್ ಮಾಡ್ತೀನಿ. ಹಾಗೆ ಮೋಟರ್ನು ಕೂಡ ಕೇಳ್ತೀರಾ. ಮೋಟಾರ್ ಬಂದು ನಾನು ಸರ್ವೋ ಮೋಟಾರ್ನ ಯೂಸ್ ಮಾಡ್ತೀನಿ. ಜೂಕಿ ಅಥವಾ ಜಾಕಿ ಅನಿಸುತ್ತೆ, ಅದೊಂದು ಸರ್ವೋ ಮೋಟಾರ್ ಇದೆ, ಮತ್ತು ಜಾಕ್ ಕಂಪನಿದೊಂದು ಸರ್ವೋ ಮೋಟಾರ್ ಇದೆ, ಮತ್ತು ಇನ್ನೊಂದು ಒಂದು FTM ಅಂತ ಹೇಳಿ ಇವಾಗ ರೀಸೆಂಟಾಗಿ ಏನು ತೊಗೊಂಡೆ 3 ನೀಡಲ್ ಇದು ಮಷೀನು, ಅದ್ರಿಗೆ ನಾನು FTM ಅಂತ ಹೇಳಿ ಸರ್ವೋ ಮೋಟಾರ್ ನೇಮ್ ಇರೋದು ಅದೊಂದು ಹಾಕಿಸಿದ್ದೀನಿ. ನಾನು ಈ ರೀತಿ 3 ಏನು ಕಂಪನಿದು ಮೋಟಾರ್ನ ಮಷಿನ್ಗೆ ಹಾಕ್ಸಿದ್ದೀನಿ, ಓಕೆನಾ. ಮತ್ತು ತುಂಬ ಜನ ಕೇಳ್ತೀರಾ ಏನು ಮೋಟಾರ್ ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳಿ. ಈಗ ನನ್ನದು ಆಲ್ರೆಡಿ ಈಗ 2 ಇಯರ್ಸ್ ಕಂಪ್ಲೀಟಾಗಿ 3 ಇಯರ್ಸ್ ರನ್ನಿಂಗ್ ನಡೀತಿರೋದು. ಬಟ್ ಯಾವುದೇ ರೀತಿ ಮೋಟರ್ ಇದುವರೆಗೂ ಸಹ ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ. ಯಾಕಂದರೆ ಕಲಿಯೋದಕ್ಕೆ ಸರ್ವೋ ಮೋಟರೇ ಬೆಸ್ಟ್ ಇದೆ. ಬಟ್ ರಾಲ್ಸನ್ ಮಷಿನ್ ಮೋಟರು ತುಂಬ ಚೆನ್ನಾಗಿದೆ. ಬಟ್ ಆದರೆ ಏನು ಬ್ಯಾಲೆನ್ಸ್ ತೊಗೊಳ್ಳೋದು ಸ್ಟಾರ್ಟಿಂಗಲ್ಲೇ ಮಷಿನ್ ಬ್ಯಾಲೆನ್ಸ್ ತೊಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ನಾನು ಸರ್ವೋ ಮೋಟರ್ನೇ ಹಾಕಿಸ್ಕೊಡಿ ಅಂತ ಹೇಳ್ತೀನಿ. ಈಗ ಆಲ್ರೆಡಿ ನನ್ನ ಕಡೆಯಿಂದ ನಾನು ಒಂದು 20ರಿಂದ 25 ಮಷಿನ್ವರೆಗೆ ಕೊಡಿಸಿದ್ದೀನಿ. ಬಟ್ ಎಲ್ಲರಿಗೂ ಸರ್ವೋ ಮೋಟರ್ ಹಾಕಿಸ್ತೇನೆ ಕೊಡಿಸಿರೋದು. ಇದುವರೆಗೂ ಸಹ ಯಾರೂ ಕೂಡ ಒಬ್ರು ಇಲ್ಲ ಮೇಡಮ್ ನಮ್ಮದು ಸರ್ವೋ ಮೋಟರ್ ಹಾಕ್ಸಿದ್ದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಒಂದು ಕೂಡ ಕಂಪ್ಲೇಂಟ್ ಬಂದಿಲ್ಲ. ತುಂಬ ಚೆನ್ನಾಗಿ ರನ್ ಆಗ್ತಿದೆ ಎಲ್ಲ ಮಷಿನ್ಗಳು ಸಹ, ಓಕೆನಾ. ನೋಡಿ, ಈ ರೀತಿ ಹಾಕ್ಕೊಂಡ್ರೆ ನಮಗೆ ಫುಲ್ಲು ಡಿಸೈನು ಕಂಪ್ಲೀಟ್ ಆಗುತ್ತೆ. ಲಾಸ್ಟಲ್ಲಿ ಬೇಕಿದ್ರೆ ಫ್ಲವರ್ಸ್ ಮಧ್ಯ ಒಂದೊಂದು ಈ ರೀತಿ ಸಣ್ಣದು ಬಟನ್ ಸ್ಟಿಚ್ ಹಾಕ್ಕೊಂಡ್ರೆ ಫ್ಲವರ್ಸ್ ಕೂಡ ಹೈಲೈಟ್ ಆಗುತ್ತೆ. ನೀವು ಬೇಕಾದ್ರೆ ಫ್ಲವರ್ಗೂ ಸಹ ಔಟ್ಲೈನ್ ಕೊಡ್ಬೋದು, ಬಟ್ ನಾನಿಲ್ಲಿ ಯಾವುದೇ ರೀತಿ ಔಟ್ಲೈನ್ ಕೊಡ್ತಿಲ್ಲ. ಈ ಡಿಸೈನ್ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.